ಕಾರಣಕ್ಕೂ ದೇವು ಮೂಲೆ ತಗ್ಗಬಾರ್ದು. ಅದೇ ರೀತಿ ಕುಬೇರ ಮೂಲೆ ಹಿಗ್ಗಬಾರ್ದು. ಲಾಭ ನಷ್ಟ ಲಾಭ. ಎಷ್ಟು ಸ್ಟೇಬಲ್ ನೋಡಿದ್ರೆ ಒಂಚೂರು ಅಲ್ಲಾಡಲ್ಲ, ಮೂಲೆ ಮಟ್ಟ ಎಲ್ಲೂ ಗ್ಯಾಪ್ ಇಲ್ಲ. ಈ ರೀತಿಯಾಗಿ ಮೂಲೆ ಮಟ್ಟವನ್ನು ಸೆಟ್ ಮಾಡಿ ಕಟ್ಟಬೇಕಾಗತ್ತೆ. ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಚನ್ನಗಿರಿಯಲ್ಲಿದ್ದೀವಿ. ಚನ್ನಗಿರಿಯ ಒಂದು ಹಳ್ಳಿ. ಇಲ್ಲಿ ವಾಸ್ತು ಪ್ರಕಾರವಾಗಿ ಪ್ಲಾನಿಂಗ್ ಕೊಟ್ಟು ಆ ಒಂದು ಮನೆಯ ಕಟ್ಟಡದ ಒಂದು ವೀಕ್ಷಣೆ ನಿಮಗೆ ತೋರಿಸ್ತಾ ಇದ್ದೀನಿ. ಕಟ್ಟಡದಲ್ಲಿ ಏನೇನು ನಾವು ನಿಮಗೆ ಮೊನ್ನೆ ಅಷ್ಟೇ ಒಂದು ವಿಡಿಯೋ ಕೊಟ್ಟಿದ್ದೀನಿ. ಕಟ್ಟಬೇಕಾದ್ರೆ ಆ ಮೇಸ್ತ್ರಿಯ ಒಂದು ಇದನ್ನ ಹೇಗೆ ನೋಡಬೇಕು, ಕಟ್ಟಿರುವಂತಹ ಬಿಲ್ಡರು ಯಾವ ರೀತಿಯಾಗಿ ಕಟ್ತಾ ಇದ್ದಾರೆ ಅದನ್ನೆಲ್ಲ ಹೇಗೆ ಚೆಕ್ ಮಾಡೋದು ಅಂತೆಲ್ಲ ನಿಮಗೆ ಒಂದು ವಿಡಿಯೋ ಮೂಲಕ ಕೊಟ್ಟಿದ್ದೆ. ನಾವು ಕಟ್ಸಿದ್ರೆ ಹೇಗಿರುತ್ತೆ ಅಂತ ಕೂಡ ತೋರಿಸ್ತೀನಿ. ನೋಡಿ, ಇದು ಮೂಲೆ ಮಟ್ಟ. ನಾನು ನಿಮಗೆ ನೀವು ಚೆಕ್ ಮಾಡೋದಾದರೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಮೊನ್ನೆ ಒಂದು ಸೆಟ್ ಸ್ಕ್ವೇರ್ ತೋರಿಸಿದ್ದೆ. ಅದೇ ಥರನೇ ಇದು ಕೆಲಸ ಮಾಡೋದು. ಇದನ್ನು ಮೂಲೆ ಮಟ್ಟ ಅಂತ ಕರಿತೀವಿ. ಬನ್ನಿ ಇವಾಗ ಒಳಗಡೆ ತೋರಿಸೋಣ. ನೋಡಿ, ಈ ಮೂಲೆ ಮಟ್ಟವನ್ನು ನೋಡಿ ಎಷ್ಟು ಸ್ಟೇಬಲ್ ನೋಡಿದ್ರೆ ಒಂಚೂರು ಅಲ್ಲಾಡಲ್ಲ. ಮೂಲೆ ಮಟ್ಟ ಎಲ್ಲೂ ಗ್ಯಾಪ್ ಇಲ್ಲ. ಈ ರೀತಿಯಾಗಿ ಮೂಲೆ ಮಟ್ಟವನ್ನು ಸೆಟ್ ಮಾಡಿ ಕಟ್ಟಬೇಕಾಗತ್ತೆ. ಅದನ್ನು ನೀವು ಓನರ್ಗಳಾಗಿ ಕ್ರಾಸ್ ಚೆಕ್ ಮಾಡ್ಕೋತಾ ಇರಬೇಕು. ಗೋಡೆ ಕಟ್ತಿರ್ಬೇಕಾದ್ರೆ ನೋಡಬೇಕು. ಗೋಡೆ ಕಟ್ಟದ್ಮೇಲೆ ಹೇಳಿದ್ರೆ ನಿಮಗೆ ಖರ್ಚು, ಮತ್ತೆ ತೆಗ್ಸಿ ಮತ್ತೆ ಕಟ್ಟಬೇಕಾಗತ್ತೆ. ಈಗ ನಾನೇನು ಹೇಳಿದೆ ನಿಮಗೆ, ಬಾತ್ರೂಮ್ನು ಬಿಡಬೇಡಿ ಅಂತ ಹೇಳಿದ್ದೆ. ನೋಡಿ, ಇದು ಬಾತ್ರೂಮ್ ಜಾಗ ಇದೆ. ಆ್ಯಕ್ಚುಲಿ ಇದು ಡ್ರೆಸ್ಸಿಂಗ್ ಬರುತ್ತೆ ನಮಗೆ. ಇದರಲ್ಲಿ ನೋಡಿ ಕರೆಕ್ಟಾಗಿ ಮೂಲೆ ಮಟ್ಟ ಕೂತ್ಕೋತಾ ಇದೆ. ನಿಮ್ಮ ಬಾತ್ರೂಮಲ್ಲಿ ತೋರಿಸ್ತೀನಿ ನಿಮಗೆ. ಹೌದಾ? ಪರ್ಫೆಕ್ಟ್. ಈ ರೀತಿಯಾಗಿ ಮೂಲೆ ಮಟ್ಟವನ್ನು ಎಲ್ಲ ಆ್ಯಂಗಲಲ್ಲಿ ನಿಮ್ಗೆ ಯಾವ ಮೂಲೆ ಬೇಕಾದ್ರೂ ತೋರಿಸಿದ್ರು ತೋರಿಸ್ತೀನಿ. ನೋಡಿ, ಸಾರಿ, ನೋಡಿ ಈ ರೀತಿಯಾಗಿ ಪ್ರತಿ ಮೂಲೆಯಲ್ಲಿ ಪ್ರತಿ ಮೂಲೆಯನ್ನ ಚೆಕ್ ಮಾಡ್ಕೋಬೇಕು. ಮತ್ತೆ ಬಾಗ್ಲದ್ದು ಇಲ್ಲಿ ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಬಾಗ್ಲ ಹತ್ರ ಕೆಲವೊಮ್ಮೆ ಇಲ್ಲಿ ಕಟ್ಬೇಕಂತಿರಲ್ಲ. ರೂಮ್ಗಳಿಗೇನು ಕಟ್ಟೋ ಅವಶ್ಯಕತೆ ಇಲ್ಲ ಇಲ್ಲಿ. ಸೊ ಇದೇ ನೇರಕ್ಕೆ ಈ ಒಂದು ಕಿಟಕಿ ಬರ್ಬೇಕಿಲ್ಲಿ. ಓಕೆನಾ? ಈ ಕಿಟಕಿನೂ ಅದೇ ಥರ ಸೆಟ್ಟಿಂಗ್ ಮಾಡಾಗಿದೆ. ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಬನ್ನಿ. ಇವಾಗ ಇಲ್ಲಿ ಬೆಳಕಿದೆ, ಚೆನ್ನಾಗಿ ಕಾಣಿಸುತ್ತೆ. ನೋಡಿ ನೋಡಿ, ಎಲ್ಲಾದ್ರೂ ಗ್ಯಾಪ್ ಇದೆಯಾ? ಪ್ಲಾಸ್ಟರ್ ಮಾಡೋದಾಗಲೂ ನೀಟಾಗಿ ಬರುತ್ತೆ. ಇದು ತುಂಬ 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 ಇಂಪಾರ್ಟೆಂಟ್. ಮನೆ ಅಂದಮೇಲೆ ಮೂಲೆಗಳು ಅಂತೀವಿ. ಮೂಲೆಗಳೇ ಬಹಳ ಪ್ರಾಮುಖ್ಯತೆ ಹೊಂದಿರುತ್ತೆ. ಅದಕ್ಕೋಸ್ಕರನೇ ಆ ಮೂಲೆಗಳನ್ನು ಮಾಡೋದಕ್ಕೆ ಈ ಮೂಲೆ ಮಟ್ಟ ಇರೋದು. ಬಹಳಷ್ಟು ಜನ ಈ ಮೂಲೆ ಮಟ್ಟ ಉಪಯೋಗಿಸದೆ ಕಟ್ಬಿಡ್ತೀರಾ. ಕಣ್ಣಳತೆಯಲ್ಲಿ ದಾರ ಕಟ್ಟೋದಲ್ಲ. ಕೆಲಸಗಾರರಿಗೆ ಅವರ ಸ್ಕಿಲ್ಡ್ ಲೇಬರ್ ಅಂತ ಏನು ಕರಿತೀವಿ, ಈ ಕೆಲಸ ಇದನ್ನ ಇಟ್ಟು ಕಟ್ಟುವ ಒಂದು ಚಾಣಾಕ್ಷತನ, ಆ ಸ್ಕಿಲ್ಲು ಅದಿರಬೇಕು. ಆವಾಗ ಆ ಕೆಲಸಕ್ಕೊಂದು ಪ್ರಾಮುಖ್ಯತೆ, ಮತ್ತು ಆ ಥರ ಕಟ್ಟಿದ ಮನೆಗೂ ಒಂದು ಆಯಸ್ಸು ಜಾಸ್ತಿ ಅಂತ ಕರಿತೀವಿ. ವಾಸ್ತುನಲ್ಲಿ ಮೂಲೆ ಮಟ್ಟಕ್ಕಿರೋ ಮನೆಗೆ ಆಯಸ್ಸು ಕೂಡ ಜಾಸ್ತಿ. ಅದೇ ರೀತಿ ವಾಸ್ತುವಿನ ಬಲ ಕೂಡ ಜಾಸ್ತಿ ಆಗಿರುತ್ತೆ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ವಿಚಾರ ನಿಮ್ಗೆ ಹೇಳ್ತೀನಿ. ನನಗೆ ಲೈವಲ್ಲಿ ತೋರಿಸಿ ಹೇಳಬೇಕಂತ ಬಹಳ ದಿನದಿಂದ ಇತ್ತು. ಸೊ ಈ ಒಂದು ನಮ್ಮದೇ ಬಿಲ್ಡಿಂಗಲ್ಲಿ ತೋರಿಸೋದಕ್ಕೆ ಇನ್ನೊಂದು ಸದಾವಕಾಶ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಏನಂತಂದರೆ, ವಾಸ್ತುವಿನಲ್ಲಿ ಯಾವುದೇ ಕಾರಣಕ್ಕೂ ದೇವು ಮೂಲೆ ತಗ್ಗಬಾರ್ದು. ಅದೇ ರೀತಿ ಕುಬೇರ ಮೂಲೆ ಹಿಗ್ಗಬಾರ್ದು. ಕುಬೇರ ಮೂಲೆ 1 ಇಂಚ್ ಬೆಳೆಯೋ ಹಾಗಿಲ್ಲ, ದೇವ ಮೂಲೆ 1 ಇಂಚು ಕೂಡ ಕಮ್ಮಿ ಆಗೋ ಹಾಗಿಲ್ಲ. ಇದು ರೂಲ್ಸು. ಅವಾಗೇನಾಯಿತು, ಆ ಥರ ಆಗಿದ್ರೆ ಆ ಮನೆ ಅಲ್ಲೂ ಕೂಡ ನೈಋತ್ಯ ದೋಷನೂ ಇರುತ್ತೆ, ಈಶಾನ್ಯ ದೋಷನೂ ಇರುತ್ತೆ. ಅದು ಪಿತೃದೋಷದ ಮನೆಯಾಗೆ ಪರಿಣಮಿಸುತ್ತೆ. ಅದಕ್ಕೆ ಪ್ರತಿಯೊಂದನ್ನು ಇಂಚ್ ಬೈ ಇಂಚ್ ಕೆಲಸ ಮಾಡಬೇಕಾಗುತ್ತೆ. ನೋಡಿ, ಇದು ನೈಋತ್ಯ ಮೂಲೆ ನಮ್ಮ ಮನೆಗೆ. ಇಲ್ಲಿ ನೈಋತ್ಯ ಮೂಲೆಯಲ್ಲಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ,
ನೋಡಿ, ಯಾವುದೇ ಕಾರಣಕ್ಕೂ ನೈಋತ್ಯ ಮೂಲೆ ಕೂಡ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗಿಲ್ಲ. ಹಾಗೇನೆ ದೇವಮೂಲೆ ಒಂದು ಅರ್ಧ ಇಂಚು 1 ಇಂಚು ಬೆಳೆದ್ರೂ ಕೂಡ ಏನು ತೊಂದರೆ ಇಲ್ಲ, ಆದರೆ ಕಡಿಮೆ ಆಗುವಾಗಿಲ್ಲ. ದೇವಮೂಲೆಯನ್ನ ಕಟ್ಟಬೇಕಾದ್ರೆ ನೋಡಿ, ಕಟ್ಟಾಗಿರೋ ಮನೆಗಳಿಗೆ ನಾವೇನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಹುಶಃ, ಆದರೆ ಲಾಂಬಿ ವರ್ಕಲ್ಲಿ ಅದನ್ನು ಮೇಕಪ್ ಮಾಡ್ಕೋಬೋದು. ಆದರೆ ಈಗ ಕಟ್ತಾ ಇರ್ತಕ್ಕಂಥ ಮನೆಗಳಿಗೆ ಇಂಥ ಒಂದು ಮೂಲೆ ಮಟ್ಟವನ್ನು ಇಟ್ಟು ಪರಿಶೀಲನೆ ಮಾಡಿಕೊಂಡು ನಿಮ್ಮ ಮೇಸ್ತ್ರಿಯೊಂದಿಗೆ ಕರೆಕ್ಟಾಗಿ ನಿಂತ್ಕೊಂಡು ಕಟ್ಸ್ಕೊಳ್ಳಿ. ಮನೆ ಕಟ್ಟೋದು ಒಂದೇ ಸಲ, ಪ್ರತಿದಿನ ಏನು ಕಟ್ಟೋದಿಲ್ಲ ನೀವು, ಅಥವಾ ವರ್ಷಕ್ಕೊಂದು ಮನೆ ಯಾರು ಕಟ್ಟಲ್ಲ, ಕಟ್ಟೋ ಸಾಮರ್ಥ್ಯನೇ ಯಾರಿಗೂ ಇರೋದಿಲ್ಲ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು ಅನ್ನೋ ಗಾದೆ ಇರೋದು ಯಾಕೆ? ಇಂಥ ಕಾರಣಗಳಿಗೆ. ಅದಕ್ಕೋಸ್ಕರ ಬಹಳ ಮುತುವರ್ಜಿಯಿಂದ ಮನೆ ಕೆಲಸಗಳು ಮಾಡಿಸ್ಕೊಳ್ಳಿ. ನೀವು ಅವರಿಗೆ ಹಣ ಕೊಡ್ತಾ ಇರೋದು ಅವರಿಗೆ ಸ್ಕಿಲ್ ಗೊತ್ತಿದೆ ಅಂತ. ಅದಕ್ಕೋಸ್ಕರ ಸ್ಕಿಲ್ ಗೊತ್ತಿರುವಂಥವ್ರಿಗೆ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಅಂಥವ್ರನ್ನು ಕರೆಸ್ಕೊಳ್ಳಿ. ನೋಡಿ, ಕಿಚನ್ಗೆ ಅಂತ ಬಂದಾಗ ಕಿಚನ್ಗೆ ಇಷ್ಟು ದೊಡ್ಡ ವಿಂಡೋ ಅವಶ್ಯಕತೆ ಇರಲ್ಲ. ವಿಂಡೋನ ಇಲ್ಲಿಗೆ ಲಿಮಿಟ್ ಮಾಡಿಕೊಂಡು ಎತ್ತರ ಇಷ್ಟೇ ಇರಲಿ. ಆದರೆ ಸ್ಲ್ಯಾಬ್ ಕೂಡ ಇವ್ರಿಗೆ ಏನು ಹೈಟ್ ಕಮ್ಮಿ ಮಾಡ್ಕೊಂಡಿದ್ದಾರೆ. ನಾವು ಇದ್ರ ಹೈಟ್ ಹೇಗೆ ನಿರ್ಧಾರ ಮಾಡಬೇಕು? ಅವಾಗ ಮೇನ್ ನಿರ್ಧಾರ ಆಗ್ಬೇಕಾದ್ರೆ ನೆಲದ ಹೈಟ್ ಎಲ್ಲಿಗೆ ಬರುತ್ತೆ, ಬಹುಶಃ ಇಲ್ಲಿಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವುದು ಟೈಲ್ಸ್ ಫಿನಿಶ್ಡು, ಅಲ್ಲಿಂದ ಈ ಹೈಟನ್ನು ಹಾಕ್ಬೇಕು. ಕಡಿಮೆ ಅಂದರೂ 86 ಸೆಂಟಿಮೀಟರ್ ಇರಬೇಕು ಮಿನಿಮಮ್. 86 ಇಂದ 90 ಸೆಂಟಿಮೀಟರ್ ಈ ಒಂದು ಕಿಚನ್ ಸ್ಲ್ಯಾಬನ್ನು ಫಿಕ್ಸ್ ಮಾಡಬೇಕು. ಸ್ಲ್ಯಾಬ್ ಟಾಪಿನ ಮೇಲಿನ ಅಳತೆ ಹೇಳ್ತಾ ಇದ್ದೀನಿ ನಾನು. ಆ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ವಾಸ್ತು ವಿಚಾರವಾಗಿ ನಮ್ಮದೇ ಪ್ಲ್ಯಾನ್ ಕೊಟ್ಟಿರೋದ್ರಿಂದ ಇದರಲ್ಲಿ ಏನೋ ಅಂಥ ಮೇಜರ್ ಮಿಸ್ಟೇಕ್ಗಳಿಲ್ಲ. ಯಾಕಂದರೆ ಸಾಕಷ್ಟು ವಿಚಾರ ಕವರ್ ಮಾಡಿದ್ದೀವಿ. ಅದರಲ್ಲಿ ಮೆಟ್ಲನ್ನು ತೋರಿಸ್ತೀನಿ ಬನ್ನಿ. ನೋಡಿ, ಇದು ಟೈಲ್ಸ್ ಲೆವೆಲ್, ಅದಕ್ಕೋಸ್ಕರ ಈ ಥರ ಇಟ್ಟಿರೋದು. ಸೊ ನಮ್ಮದು ಇದು ಮೊದಲನೇ ಮೆಟ್ಲು. ನಾವೇನು ಹೇಳ್ತೀವಿ, ಮೊದಲ ಕಾಲು ಬಲಗಾಲನ್ನು ನಾವು ಮೊದಲನೇ ಮೆಟ್ಲು ಇಡಬೇಕು. ಯಾವಾಗಲೂ ಮೊದಲನೇ ಮೆಟ್ಲ ಮೇಲೆ ಬಲಗಾಲ ಇಡಬೇಕು. ಅದು ಬಾಗಿಲ ಹತ್ರ ಇರಲಿ, ನಾವು ಮೇಲ್ಗಡೆ ಟೆರೆಸಿಗೆ ಹೋಗ್ಬೇಕಾದ್ರೆ ಯಾವುದೇ ಒಂದು ಮೆಟ್ಲ ಮೇಲೆ ಕಾಲು ಇಡಬೇಕಾದ್ರು ಯಾವತ್ತೂ ಗಮನ ಇರಲಿ, ಫಸ್ಟ್ ಕಾಲು ಬಲಗಾಲು, ಅಲ್ಲಿಂದ ಪ್ರಾರಂಭ ಆಗುತ್ತೆ ಲೆಕ್ಕಾಚಾರ. ಸೊ ನಷ್ಟ ಲಾಭ, ನಷ್ಟ ಲಾಭ, ನಷ್ಟ ಲಾಭ, ನಷ್ಟ ಲಾಭ, ನಷ್ಟ. ನೋಡಿ, ಮತ್ತೆ ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ, ಲಾಭ ನಷ್ಟ, ಲಾಭ. ಇದು ಟೈಲ್ಸ್ ಫಿನಿಶಿಂಗ್ ಇಟ್ಟಿರೋದು. ಇಲ್ಲಿಗೆ ಲಾಭಕ್ಕೆ ಎಂಡ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡಾಗ, ನೀವು ಒಂದು ರೀತಿ ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಮುಂದುವರೆದಾಗ ನಿಮ್ಗೆ ಯಾವುದೇ ರೀತಿಯ ತೊಂದರೆ ಬರಲ್ಲ. ಏನು ಮಾಡ್ಕೊಂಡ್ಬಿಡ್ತೀರಾ, ಅರ್ಧ ಮನೆ ಕಟ್ಬಿಟ್ಟು ಕರಿತೀರಾ, ನಾನು ಓಡ್ಸೋಕ್ಕಾಗತ್ತಾ, ಎಷ್ಟಂತ ಓಡ್ಸೋಕ್ಕಾಗತ್ತೆ. ಹಾಗಾಗಿ ಎಂಥ ಅನಿವಾರ್ಯ ಪರಿಸ್ಥಿತಿ ಇರಲಿ, ಈ ಪ್ಲ್ಯಾನಿಂಗ್ ವಿಚಾರದಲ್ಲಿ ಚೌಕಾಸಿಗಳು ಮಾಡ್ಕೊಬಿಡಿ. ಕಟ್ಟೋದು ಒಂದ್ಸಲ ಅಂದಾಗ ಎಲ್ಲೆಲ್ಲೋ ಖರ್ಚಾಗ್ತಾ ಇರುತ್ತೆ. ಈ ಪ್ಲ್ಯಾನಿಂಗ್ ಅಂತ ಒಂದಷ್ಟು ಹಣಕಾಸನ್ನು, ಒಂದು ವಾಸ್ತುಗಂತ ಒಂದಷ್ಟು ಬಜೆಟನ್ನು ಇಟ್ಕೊಂಡು ಮುಂದುವರಿರಿ. ನಿಮ್ಮ ಮನೆಯ ಕೆಲಸ ತುಂಬ ಸುಗಮವಾಗುತ್ತೆ. ನೋಡಿ, ಇಲ್ಲಿ ಏನು ಒಡೆಯುವಂಥದ್ದಿಲ್ಲ, ಅಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ಯಾಕೆ? ಕೈಯಲ್ಲಿ ಪ್ಲ್ಯಾನಿಂಗ್ ಇತ್ತು. ಪ್ಲ್ಯಾನಿಂಗ್ ಕೂಡ ಕನ್ನಡಿ ಥರ ಇರಬೇಕು. ಸಾಕಷ್ಟು ಜನ ಪ್ಲ್ಯಾನಿಂಗ್ ಕೊಡ್ತಾ ಇದ್ದಾರೆ, ಅದರಲ್ಲಿ ಕಾಲಮ್ಮೇ ಇರಲ್ಲ. ವಾಸ್ತು ಪ್ಲ್ಯಾನಿಂಗ್ ಅಂದಮೇಲೆ ಅದರಲ್ಲಿ ಕಾಲಮ್ ಸೆಟ್ಟಿಂಗ್ ಇಲ್ಲ ಅಂತಂದರೆ ಆ ವಾಸ್ತು ಪ್ಲ್ಯಾನಿಂಗಿಗೆ ಯಾವುದೇ ಮಹತ್ವ ಇಲ್ಲ. ಕಾಲಮ್ ವಿಚಾರ ಕೂಡ ಅದರಲ್ಲಿ ಮೆನ್ಷನ್ ಇರಬೇಕು. ಆದರೆ ನಾವು ಆಯ್ಕೆ ಮಾಡೋ ಮೇಸ್ತ್ರಿ ಆಗಿರ್ಬೇಕು, ಅವಾಗ ಕೆಲಸಗಾರ ಆಗಿರ್ಬೇಕು, ಭಾಳ ಚೆನ್ನಾಗಿರ್ಬೇಕು ಕೆಲಸಗಾರ. ಒಂದು ಮಿಸ್ಟೇಕು ಏನು ಮಾಡಿದ್ದಾರೆ ಅದನ್ನು ತೋರಿಸ್ತೀನಿ. ಯಾಕಂದರೆ ಎಲ್ಲವನ್ನು ತೋರಿಸ್ಬೇಕಾದ್ರೆ ಮಿಸ್ಟೇಕ್ ಕೂಡ ತೋರಿಸ್ಬೇಕಾಗುತ್ತೆ. ಮಿಸ್ಟೇಕ್ ಏನಂತಂದರೆ, ಇಲ್ಲಿ ನೋಡಿ, ಇವರು ಕಾಲಮನ್ನು ಮೇಲೆ ತೊಗೊಂಡ್ಬರ್ಬೇಕಾದ್ರೆ ಈ ಬಾರ್ಗಳನ್ನು ಬೆಂಡ್ ಮಾಡ್ಕೊಂಡ್ಬಿಟ್ರು. ಸೊ ಇದು ಕೂಡ ಒಂದು ಟೆಕ್ನಿಕಲ್ ಪಾಯಿಂಟ್ ನಾನು ತೋರಿಸ್ತಾ ಇರೋದು. ನೋಡಿ, ಈ ಬಾರ್ ನೋಡಿ ಹಿಂಗೆ ಬರ್ತಾ ಇದೆ. ಈ ಬಾರ್ ನೋಡಿ ಈ ಥರ ಬೆಂಡ್ ಆಯಿತು. ಈ ಥರ ಬೆಂಡ್ ಆದಾಗ ಈ ಕಾಲಮ್ಮಿನ ಮೇಲಿನ ವೇಟ್ ಏನು ಬರುತ್ತೆ ಅದು ಈ ಬಾರ್ ಮೇಲೆ ಡಿಸ್ಟ್ರಿಬ್ಯೂಷನ್ ಆಗಿ ಇಲ್ಲಿ ಮುಂದೆ ಪಾಸ್ ಆನ್ ಆಗಬೇಕು. ಆದರೆ ಈ ಥರ ಬೆಂಡ್ ಆದಾಗ ಡಿಸ್ಟ್ರಿಬ್ಯೂಷನ್ ಲೋಡ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದು ಕರೆಕ್ಟಾಗಿ ಆಗಲ್ಲ. ಆ ಲೋಡ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಆಗ್ಬೇಕಂದ್ರೆ ನಾವು ಈ ರೀತಿಯಾಗಿ ಕಾಲಮ್ಗಳನ್ನು ಮಿಸ್ಟೇಕ್ ಮಾಡ್ಕೋಬೇಡಿ. ಕಾಲಮ್ ಮಾಡಬೇಕಾದ್ರೆ ನುರಿತ ಒಂದು ಈ ಬಾರ್ ಬೆಂಡರನ್ನು ಕರ್ಸ್ಕೊಳ್ಳಿ. ಅವರು ಮಾಡಿರೋ ಕೆಲಸ ನೀವು ಕಟ್ತಿರೋ ಬಿಲ್ಡಿಂಗಲ್ಲಿ ಹೋಗಿ ನೋಡಬೇಕು. ಅದಕ್ಕೆ ನಾನು ಹೇಳೋದು, ಕಟ್ತಿರೋ ಬಿಲ್ಡಿಂಗಲ್ಲಿ ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಒಂದು ಮೇಸ್ತ್ರಿ ಆಯ್ಕೆ ಮಾಡ್ಕೋಬೇಕಾದ್ರೆ ಬೇರೆ ಎಲ್ಲ ಕೆಲಸಗಳು ಚೆನ್ನಾಗಾಗಿದೆ. ಇದನ್ನು ನಾನು ಹೇಳಬೇಕಾದ ಪ್ರಸಂಗ ಯಾಕೆ ಬರ್ತಾ ಇದೆ, ಯಾಕಂದರೆ ಬೇರೆಯವ್ರಿಗೆ ಅನುಕೂಲ ಆಗಲಿ.
ಕಟ್ಟಬೇಕಾದ್ರೆ ನೋಡ್ಕೊಳ್ಳಿ. ಯಾಕಂದರೆ ಸ್ಲ್ಯಾಬ್ಗೆ ಕಾಂಕ್ರೀಟ್ ಹಾಕಿದ್ಮೇಲೆ ಇದನ್ನೇನು ಮಾಡೋಕ್ಕಾಗಲ್ಲ. ಹೇಗಿದೆ ಹಂಗೆ ಅಕ್ಸೆಪ್ಟ್ ಮಾಡಬೇಕಂದ್ರೆ ನಾವು ಕಾಲಮ್ ಹಾಕೋದೇ ಆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಲಿ ಅಂತ. ಅಲ್ಲಿ ನಾವು ಪ್ರತಿಯೊಂದು ಬಾರ್ಗಳನ್ನ ಈ ಥರ ಬೆಂಡ್ ಮಾಡಿಕೊಂಡು 4-5 ಕಾಲಮ್ ಹಾಳು ಮಾಡಿಬಿಟ್ಟಿದ್ದಾರೆ. ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಿಕೊಳ್ಳಲೇಬೇಡಿ, ಆಯಿತಾ? ಈಗ ಮನೆಯಲ್ಲಿ ನಾವೇನು ಹೇಳ್ತೀವಿ, ಎಲ್ಲ ಪೋರ್ಷನ್ಸ್, ಕೆಲವೊಬ್ರು ಏನಂತಾರೆ ದೇವಮೂಲೆಯನ್ನು ಸ್ವಲ್ಪ ಒಂದು ಸ್ಟೆಪ್ ಡೌನ್ ಮಾಡ್ಕೋ, ನೈಋತ್ಯನ ಸ್ವಲ್ಪ ಎತ್ತರ ಮಾಡ್ಕೋ, ಈ ರೀತಿಯಾದ ಆಪ್ಷನ್ಗಳು ನಿಮ್ಗೆ ಕೊಡೋಕೆ ಹೋಗ್ತಾರೆ. ಬಟ್ ನಾವೀಗ ನೆಲದ ಮೇಲೆ ಕಟ್ತಾ ಇಲ್ಲ, ನಾವು ಸ್ಲ್ಯಾಬ್ ಹಾಕಿ ಮನೆಯನ್ನು ಕಟ್ತಿರ್ಬೇಕಾದ್ರೆ ನಾವು ಹೇಳೋದೇನು ಎಲ್ಲ ಒಂದು ಲೆವೆಲ್ ಇಟ್ಕೊಳ್ಳಿ ಅಂತ. ಅಕಸ್ಮಾತು ಆ ರೀತಿಯಾಗಿ ಒಂದೇ ಲೆವೆಲ್ ಮಾಡಕ್ಕೆ ಹೋದಾಗ ಈ ವಾಯುಮೂಲೆ ಏನಾಗ್ಬಿಡುತ್ತೆ, ಟಾಯ್ಲೆಟ್ ಮಾಡ್ಕೊಂಡಾಗ ಇದು ಹೈಟ್ ಆಗಿಬಿಡುತ್ತೆ. ಆವಾಗ ಅಗ್ನಿಮೂಲೆಗಿಂತ ವಾಯುಮೂಲೆ ಎತ್ತರ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ಈ ರೀತಿಯಾಗಿ ಒಂದು ಸಂಕನ್ ಸ್ಲ್ಯಾಬ್ ಅಂತ ಕರಿತೀವಿ. ಈ ಸಂಕನ್ ಸ್ಲ್ಯಾಬ್ ಮಾಡಿದ್ಮೇಲೆ ಇಷ್ಟಕ್ಕೆ ನಿಲ್ಲೋದಿಲ್ಲ ಕೆಲಸ. ಇದನ್ನು ವಾಟರ್ ಪ್ರೂಫಿಂಗ್ ಮಾಡ್ಕೋಬೇಕು. ಪ್ರಾಪರಾಗಿ ವಾಟರ್ ಪ್ರೂಫಿಂಗ್ ಮಾಡಿಕೊಂಡು ಆಮೇಲೆ ಇದರಲ್ಲಿ ನೀವು ಕಮೋಡ್ಗಳು ನಾವೆಲ್ಲ ಕೂರಿಸಿದಾಗ ನಿಮಗೆ ಇದು ಎಲ್ಲ ಫ್ಲೋರ್ಗೆ ಒಂದೇ ಲೆವೆಲ್ ಬರುತ್ತೆ. ನೀವು ಇಲ್ಲಿ ಹಾಲ್ ಅಂತ ತಿಳ್ಕೊಂಡು ಹಾಲಿಂದ ಹೊರಗಡೆ ಕಾಲಿಟ್ರು ಇದು 0 ಲೆವೆಲ್ ಇರಬೇಕು, ಇದು 0 ಲೆವೆಲ್ ಇರಬೇಕು. ಆ ರೀತಿಯಾಗಿಯೇ ಟೈಲ್ಸ್ ಹಾಕ್ಕೋಬೇಕು. ಆವಾಗ ಇದು ನಿಮಗೆ ಬ್ಯೂಟಿಫುಲ್ಲಾಗಿ ಬರುತ್ತೆ. ಈ ಮನೆ ತುಂಬ ಸುಂದರವಾಗಿ ಬರುತ್ತೆ. ಆ ಒಂದು ಭರವಸೆನೂ ನನಗಿದೆ. ಇದನ್ನು ತುಂಬ ಒಂದು ವಿಶೇಷವಾಗಿ ಮಾಡ್ತಾ ಇರೋದು. ಯಾಕಂದರೆ ಇದು ಮಲೆನಾಡು ಭಾಗ ಆಗಿರೋದಕ್ಕೆ ನೋಡಿ, ಸುತ್ತಲೂ ನೋಡಿ ಯಾವ ರೀತಿ ಆಗಿದೆ ಅಂತ. ಇದೊಂದು ಮಲೆನಾಡು ಭಾಗ ಆಗಿರೋದಕ್ಕೆ ಈ ಜಾಗದಲ್ಲಿ ಮಳೆ ಜಾಸ್ತಿ ಇರುತ್ತೆ. ಸೊ ಅವಾಗ ನಾವೇನು ಮಾಡಬೇಕಾಗುತ್ತೆ, ಮ್ಯಾಂಗ್ಳೂರ್ ಟೈಲ್ಸ್ ಎಲ್ಲ ಹಾಕಬೇಕಾಗುತ್ತೆ. ಸೊ ಇದಕ್ಕೊಂದು ಮ್ಯಾಂಗ್ಳೂರ್ ಟೈಲ್ಸ್ ರೂಫ್ ಮಾಡಬೇಕಂತ ಆಲೋಚನೆ ಇದೆ. ಅದೆಲ್ಲ ಒಂದು ಸಕ್ಸಸ್ಫುಲಿ ಕಂಪ್ಲೀಟ್ ಆದಮೇಲೆ ನಮ್ಮ ಈ ಮನೆ ಮುಗಿದ್ಮೇಲೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಅದೇ ರೀತಿಯ ಆ ಮನೆಯ ಓನರ್ ಕೂಡ ಒಂದು ರಿವ್ಯೂ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರ ರಿವ್ಯೂವನ್ನು ತೊಗೊಳ್ಳೋಣ, ಅವ್ರಿಗೆ ಏನೇನು ಬೆನಿಫಿಟ್ ಆಗಿದೆ ಎಲ್ಲ ತಿಳ್ಕೊಳ್ಳೋಣ, ಮತ್ತು ನಮ್ಮ ಸರ್ವಿಸ್ ಹೇಗಿದೆ ತಿಳ್ಕೊಳ್ಳೋಣ. ಆ ರೀತಿಯಾಗಿ ಅವರು ನಮಗೆ ತಿಳಿಸ್ಕೊಟ್ಟಾಗ ನಿಮಗೂ ಕೂಡ ಒಂದು ಭರವಸೆ ಬರುತ್ತೆ. ಈಗ ಏನು ಅನ್ಕೊಂಡ್ಬಿಡ್ತಾರೆ, ಏನಾಗಿದೆ ಅಂದರೆ ನಾವು ಫೋನ್ ಮಾಡ್ತೀರಾ, ಬನ್ನಿ ಅಲ್ಲಿ ಬನ್ನಿ ಇಲ್ಲಿ ಬನ್ನಿ ಅಂತೀರಾ. ನಾವು ನಿಮಗೋಸ್ಕರ ಬರಬೇಕಂದ್ರೆ, ನಾನು ಇಲ್ಲಿಗೆ ಬರಬೇಕಂದ್ರೆ ಬೆಂಗಳೂರಿಂದ 5:30 ಗಂಟೆ ಪ್ರಯಾಣ ಮಾಡಿ ಬರಬೇಕು. ಹಾಗೇನೆ 5:30 ಗಂಟೆ ವಾಪಸ್ ಹೋಗೋಕ್ಕೆ. ಸೊ ಇಷ್ಟು ಸಮಯ ನಿಮಗೋಸ್ಕರ ನಾವು ಟ್ರಾವೆಲ್ ಮಾಡಿ ಬರ್ತಾ ಇರ್ತೀವಿ. ಅದಕ್ಕೋಸ್ಕರನೇ ನೀವು ನಮಗೆ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ನೀವು ಹಣಕಾಸಿನ ವಿಚಾರದಲ್ಲಿ ಏನು ಡೌಟ್ ಪಡಬೇಡಿ. ನಾವು ಬರ್ತೀವಿ ಅಂದರೆ ಅಲ್ಲಿ ಬಂದೇ ಬರ್ತೀವಿ, ಯಾವುದೇ ಡೌಟ್ ಪಡಬೇಡಿ. ನಾವು ಯಾರದು 1 ರೂಪಾಯಿಗೂ ಮೋಸ ಮಾಡಲ್ಲ. ನಾವು ಮತ್ತೆ ಇವನ್ ಯಾವುದೇ ಸರ್ವಿಸ್ ಇರಲಿ, ನಮ್ಮದು ಪ್ರೀಪೇಯ್ಡ್ ಇರುತ್ತೆ. ಆದರೆ ಸರ್ವಿಸ್ ಅಂತ ಬಂದಾಗ ನಿಮಗೇನು ಬೇಕು ಆ ಸರ್ವಿಸ್ ನಮ್ಮ ಕಡೆಯಿಂದ ಸಿಕ್ಕೇ ಸಿಗುತ್ತೆ. ಅದು ಯಾಕಂದರೆ ನಾವು ನೆಕ್ಸ್ಟ್ ಯಾರೋ ಇರ್ತಾರೆ, ಇನ್ನೊಬ್ಬರು ವೇಟಿಂಗಲ್ಲಿ ಇರ್ತಾರೆ, ಅವ್ರು ಪೇ ಮಾಡಿದ್ರೆ ಅವ್ರಿಗೆ ಹೋಗ್ತೀವಿ ಅಷ್ಟೇ. ಇದಕ್ಕೋಸ್ಕರ ನಾವು ಸಾಕಷ್ಟು ಇದು ಮಾಡ್ತಾ ಇದ್ದೀವಿ. ಏನಾಗುತ್ತೆ ಅಂತಂದರೆ, ಒಂದ್ಸಲ ನಾವು ಅಷ್ಟು ದೂರ ಟ್ರಾವೆಲ್ ಮಾಡ್ಬೇಕಂದ್ರೆ ನಮಗೂ ಒಂದು ಧೈರ್ಯ ಬೇಕು. ಅಷ್ಟು ದೂರ ಹೋಗ್ಬೇಕಲ್ವ ನಾವು. 5 ಗಂಟೆ 6 ಗಂಟೆ ಕೆಲವೊಮ್ಮೆ ಶಿವಮೊಗ್ಗ ಹೋಗ್ತೀವಿ, ಕೆಲವೊಮ್ಮೆ ರಾಯಚೂರಿಗೆ ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕು, ಬಾಗಲಕೋಟೆಗೂ ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕು, ಹುಬ್ಳಿಗೂ ರಾತ್ರಿ ಎಲ್ಲ ಪ್ರಯಾಣ ಮಾಡಬೇಕು. ಅಷ್ಟು ದೂರ ಹೋಗ್ಬೇಕಾದ್ರೆ ಟ್ರಾವೆಲ್ ಮಾಡಿ ನೀವು ಕೂಡ ಅದೇ ರೀತಿ ನಮ್ಗೆ ಸಹಕರಿಸಬೇಕು ಅನ್ನೋ ವಿಚಾರಕ್ಕೆ ಈ ಮಾತು ಹೇಳಿದೆ. ಆಮೇಲೆ ಇನ್ನೊಂದು, ಈಗ ಫಿನಿಶಿಂಗ್ ಬರುತ್ತೆ, ಪ್ಲಾಸ್ಟರ್ ಮಾಡ್ತಾರೆ. ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ ನೋಡಿ, ಇದು ಗೋಡೆ ಅಂತ ತಿಳ್ಕೊಳ್ಳೋಣ. ಈಗ ಔಟ್ಸೈಡ್ ಗೋಡೆ, ಇಲ್ಲಿಂದ ಸ್ಲ್ಯಾಬ್. ಇದು ಈ ಗೋಡೆ ಏನಿದೆ ಅಲ್ವಾ, ಈ ಗೋಡೆ ಪ್ಲಮ್ ಬಾಬ್ ಅಂತ ಕರಿತೀವಿ. ಏನು ಗುಂಡು ಗೊತ್ತಲ್ಲ ನಿಮಗೆ, ಈ ಥರ ಇರುತ್ತೆ. ಇದನ್ನ ಇಲ್ಲಿ ಇಡಬೇಕು. ಇಲ್ಲಿಂದ ಬಿಟ್ಟಾಗ ಕರೆಕ್ಟಾಗಿ ಸ್ಮೂತಾಗಿ ಬರಬೇಕು. ಮೇಲಿಂದ ಇಲ್ಲಿಂದ ಬರಬೇಕು, ಅದು ಇಲ್ಲಿಂದ ಇಲ್ಲಿ ತನಕ ಸ್ಮೂತಾಗಿ ಬರಬೇಕು. ಅಷ್ಟು ನೀಟಾಗಿ ಇದಿರಬೇಕು ಗೋಡೆ, ಒಳಗಾಗಲಿ ಹೊರಗಾಗಲಿ. ಪ್ಲಾಸ್ಟರಿಂಗ್ ಮಾಡಿದಾಗಲೂ ಕೂಡ ನೀವು ಇದನ್ನು ಚೆಕ್ ಮಾಡಬೇಕಾಗುತ್ತೆ. ಅದೇ ರೀತಿ ಈ ಫಿನಿಶಿಂಗ್ ಲೆವೆಲ್ಗಳಲ್ಲಿ ಇದೆಲ್ಲ ಫಿನಿಶಿಂಗ್ ಆಗಿರೋ ಬಿಲ್ಡಿಂಗ್ ನಿಮ್ಗೆ ಕರ್ಕೊಂಡು ಹೋಗಿರೋ ಕಾರಣಕ್ಕೆ ನೀವು ಅದನ್ನು ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಕಾಲಮ್ ಆಯ್ಕೆ ಮಾಡ್ಕೋಬೇಕಾದ್ರೆ ನಿಮ್ಮ ಬ್ರಿಕ್ ಆಯ್ಕೆ ಮಾಡ್ಕೋಬೇಕು. ನೀವು 9 ಇಂಚ್ ಹೋಗ್ತೀರಾ ಅಂತಂದ್ರೆ ಕಾಲಮನ್ನು ಮೊದಲೇ 9 ಇಂಚ್ ಮಾಡ್ಕೋಬೇಕು, ಅಥವಾ 8 ಇಂಚ್ ಮಾಡ್ಕೋಬೇಕು. ಅವಾಗ ನೀವು 8 ಇಂಚ್, ಇದು ಇಟ್ಟಿಗೆ ಬ್ರಿಕ್ ವರ್ಕ್, ರೆಡ್ ಬ್ರಿಕ್, ಇದು ಬ್ಲಾಕ್. 8 ಇಂಚಿದ ಬ್ಲಾಕ್ ಬರುತ್ತೆ. ಅದೇ 6 ಇಂಚ್ ಮಾಡ್ತೀನಿ ಅಂದ್ರೂ ಬ್ಲಾಕ್ ವರ್ಕ್ ಆಗ್ತದೆ ನಿಮಗೆ. ಬ್ಲಾಕ್ಗಳನ್ನು ನೀವು 6 ಇಂಚಲ್ಲಿ ಕೂಡ ಕಟ್ಬೋದು. ಸೊ ಈ ರೀತಿಯಾಗಿ 6 ಇಂಚು 8 ಇಂಚು 9 ಇಂಚು ಈ ರೀತಿ ಗೋಡೆಗಳನ್ನು ನೀವು ಫಸ್ಟು ಬ್ರಿಕ್ ಇಟ್ಟಿಗೆಯನ್ನು ಸೆಲೆಕ್ಷನ್ ಮಾಡ್ಕೋಬೇಕು.
ಬ್ಲಾಕ್ ಅಂದರೆ ಅದಕ್ಕೆ ತಕ್ಕನಾಗಿ ನೀವು ಕಾಲಮ್ ಹಾಕೋಬೇಕಾಗತ್ತೆ. 6 ಇಂಚ್ ಬ್ಲಾಕ್ ಅಂದರೆ 6 ಇಂಚ್ ಕಾಲಮ್ ಹಾಕ್ಕೊಳ್ಳಿ, 8 ಇಂಚ್ ಕಾಲಮ್ ಅಂದರೆ 8 ಇಂಚ್ ಹಾಕ್ಕೊಳ್ಳಿ, 9 ಇಂಚ್ ಇಟ್ಟಿಗೆ ಅಂದರೆ 9 ಇಂಚ್ ಕಾಲಮ್. ಅವಾಗ ಅಷ್ಟೇ ಕಟ್ಕೋತೀವಿ ನಾವು. ಅಕಸ್ಮಾತ್ ಇಲ್ಲಿ ಬಾತ್ರೂಮಲ್ಲಿ ನಾವು ಚಿಕ್ಕದಾಗಿ ಗೋಡೆ ಕಟ್ತೀವಿ, ಅವಾಗ ನೋಡಿ ಮೇನ್ ವಾಲ್ ಯಾವತ್ತೂ ನಮ್ಮದು ಈಕ್ವಲ್ ಆಗಿರಬೇಕು. ಒಳಗಡೆ ವಾಲ್ ಮಾತ್ರ ಚಿಕ್ಕದಾಗಿ ಮಾಡ್ಕೋಬೇಕು. ಮೇನ್ ವಾಲ್ಗಳನ್ನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡೋ ಹಾಗಿಲ್ಲ. ಬ್ರಿಕ್ ವರ್ಕಿಂದನೋ ಕನ್ಸ್ಟ್ರಕ್ಷನ್, ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗಲ್ಲಿ ಇರ್ತಕ್ಕಂಥ ಬ್ರಿಕ್ ವರ್ಕ್ ಮಾಡಿರ್ತಕ್ಕಂಥ ಅಥವಾ ಬ್ಲಾಕ್ ವರ್ಕ್ ಮಾಡಿರ್ತಕ್ಕಂಥ ಬಿಲ್ಡಿಂಗಿಗೂ ಕೂಡ ಇದನ್ನು ಹಿಡಿದಾಗ ಅದು ಮೂಲೆ ಮಟ್ಟ ಬರಲೇಬೇಕು. ಅಂದರೆ ಮಾತ್ರ ನಿಮ್ಮ ಮಟೀರಿಯಲ್ ಸೇಫು, ನಿಮ್ಮ ಬಿಲ್ಡಿಂಗ್ ಸೇಫು, ನಿಮ್ಮ ವಾಸ್ತು ಕೂಡ ಸೇಫು. ಇಲ್ಲ ಅಂದರೆ ಆ ಮನೆ ವಾಸ್ತುಕ್ಕೆ ಬರಲ್ಲ. ಸುಮ್ಮನೆ ನಾವು ಇಂಥ ಒಂದು ಟೆಕ್ನಾಲಜಿ ಯುಗದಲ್ಲಿ ಕಟ್ಕೋಬೇಕಾದ್ರೆ ನಮ್ಮ ಹತ್ರ ಮೂಲೆ ಮಟ್ಟಕ್ಕೆ ಕಟ್ಟಕ್ಕೆ ಬರಲ್ಲ ಅಂತಂದರೆ ಅವ್ರಿಗೆ ಕೆಲಸ ಬರಲ್ಲ ಅಂತಲೇ ಅರ್ಥ. ಒಂದು ಮನೆ ಅಂತ ಬಂದಾಗ ಆ ಮನೆಯ ಸಂಪೂರ್ಣ ಖರ್ಚಿನ ಜವಾಬ್ದಾರಿ ನಾವು ಓನರಾಗಿ ಹೊತ್ಕೊಂಡಿರ್ತೀವಿ. ಅವರು ಕೆಲಸ ಕಟ್ಟಿಕೊಡೋದು, ಅವರು ನಮ್ಮ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬಿಡಬೇಡಿ. ಅವರನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಮಾತನ್ನು ಅಕ್ಸೆಪ್ಟ್ ಮಾಡ್ತಾರೆ. ಯಾರು ಅಕಸ್ಮಾತ್ ಒಂದು ಮಿಸ್ಟೇಕ್ ಆಗಿದೆ ಅಂತ ತಿದ್ದುಪಡಿ ಮಾಡೋದಕ್ಕೆ ರೆಡಿ ಇದ್ದಾರೆ, ಅಷ್ಟು ಓಪನ್ ಮೈಂಡೆಡ್ ಇದ್ದಾರೆ, ಅಂಥವ್ರಿಗೆ ಮಾತ್ರ ಕೆಲಸ ಕೊಡಿ. ಆಮೇಲೆ ನೀವು ಚಾಯ್ಸ್ ಮಾಡಿರ್ತಕ್ಕಂಥ ನಿಮ್ಮ ವಾಸ್ತು ತಜ್ಞರ ಮಾತನ್ನು ಅವರು ಕೇಳ್ತಾರೆ, ಅದನ್ನು ಕೂಡ ತಿಳ್ಕೊಳ್ಳಿ. ಅವ್ರ ಮನಸ್ಸಿಗೆ ಬಂದಂಗೆ ಮನೆ ಕಟ್ಟಿ ಹೋಗೋದಾದರೆ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು ನೀವು, ನಿಮ್ಮ ಮಕ್ಕಳು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ಯೂಚರ್. ಆ ಮನೆಯಲ್ಲಿರೋದು ನೀವು. ಆ ಮನೆಯಲ್ಲಿ ಮುಂದೆ ಏನೆಲ್ಲ ಆಗಬೇಕು, ಮುಂದೆ ಏನು ಒಳ್ಳೆಯ ಬೆಳವಣಿಗೆಗಳಾಗಬೇಕು, ಅದೆಲ್ಲವೂ ನಿರ್ಧಾರ ಮಾಡೋದು ವಾಸ್ತು. ನಮಗೆ ಅನುಕೂಲ ಇರುವಂತೆ ಅವ್ರು ಕಟ್ಕೊಡ್ಬೇಕೇ ವಿನಃ ಅವ್ರು ಹೇಗೆ ಕಟ್ತಾರೋ ಹಾಗೆ ನಾವು ಅಕ್ಸೆಪ್ಟ್ ಮಾಡೋದಕ್ಕಾಗಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಬಿಲ್ಡರನ್ನು, ನಿಮ್ಮ ಮೇಸ್ತ್ರಿಯನ್ನು, ನಿಮ್ಮ ಕಟ್ಟಡ ಸಾಮಗ್ರಿಗಳನ್ನು ಎಲ್ಲವನ್ನು ಆಯ್ಕೆ ಮಾಡ್ಕೊಳ್ಳಿ. ಆವಾಗ ನಿಮಗೆ ಆ ಮನೆ ಸಮೃದ್ಧಿಯನ್ನು, ಸಂತೋಷವನ್ನು, ಆರೋಗ್ಯವನ್ನು, ಅದೇ ರೀತಿ ನಿಮ್ಮ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೆ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಅನಘಾ ವಾಸ್ತು ಚಾನಲ್ನ ನೋಡ್ತಾ ಇರಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ನಮಸ್ಕಾರ.